ನೋಡಿ, ಇದ್ರ ಬಗ್ಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹತ್ತತ್ರ ಅಂತ ಹೇಳಿದ್ರೆ ಕೋಟಿ ರೂಪಾಯಿ ಮೀರ್ತಾ ಇತ್ತು ಇವ್ರ ವೇತನ. ಏನ್ ಕತೆ ಹಾಗಾದ್ರೆ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಕಾಂಗ್ರೆಸ್ ಪುಡಾರಿಗಳಿಗೆ ದಿನನಿತ್ಯ ಒಂದೊಂದು ಯೋಜನೆ, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಚ್ಎಂ ರೇವಣ್ಣಗೆ 59 ಲಕ್ಷ ಭತ್ಯೆ ಕೊಟ್ಟಿದ್ದಾರೆ. ಅವರ ಗನ್ಮ್ಯಾನ್, ಅಡಿಗೆ ಮಾಡೋರಿಗೆ ವಸತಿ ಎಲ್ಲ ಸೇರಿದ್ರೆ 1 ಕೋಟಿ ದಾಟುತ್ತೆ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದ್ರೂ ಹೇಳಿದ್ರ ನೀವೇ ಕೇಳಿ. ಜನಗಳು ಮಾತ್ರ ಕೊಡಲ್ಲ. ಆದ್ರೆ ಕಾಂಗ್ರೆಸ್ ಪುಡಾರಿಗಳಿಗೆ ದಿನನಿತ್ಯ ಒಂದೊಂದು ಯೋಜನೆ, ಈ ಗ್ಯಾರಂಟಿ ತಂದ್ರು. ರೇವಣ್ಣವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಭತ್ಯೆ ಇದುವರೆಗೂ 59 ಲಕ್ಷ ಕೊಟ್ಟಿದ್ದಾರೆ ರೇವಣ್ಣನ್. 59 ಲಕ್ಷ ಅಧ್ಯಕ್ಷರಿಗೆ, ಗ್ಯಾರಂಟಿ ಅಧ್ಯಕ್ಷರಿಗೆ ಅವರ ಸಂಬಳ, ವಸತಿ 58,42,484 ರು ವಸತಿ ವೆಚ್ಚ. ಬರೀ ವಸತಿ, ಸಂಬಳ ಎಲ್ಲ ಸೇರಿದ್ರೆ ಕೋಟಿ ದಾಟೋಗ್ತೈತಿ. ಸಂಬಳ, ಕಾರ್ ಭತ್ಯೆ, ಅವ್ರ ಗನ್ಮ್ಯಾನು, PA, 12 ಜನ ಸ್ಟಾಫ್, 12 ಜನ ಸ್ಟಾಫ್ ಅವ್ರಿಗೆ ಅಡಿಗೆ ಮಾಡಕ್ಕೆ ಕೂಲಿ ಎಲ್ಲ. ಇದುವರೆಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತ ರೇವಣ್ಣ ಅವರಿಗೆ ವಸತಿಗೋಸ್ಕರ 58,42,484 ರು ವಸತಿ ಭತ್ಯೆ, ವಸತಿಗೆ ಮಾತ್ರ. ಸಂಬಳ ಬೇರೆ, ಅದು 2.5 ಲಕ್ಷ ರೂಪಾಯಿ ಏನೋ ಸಂಬಳ ಕೊಡ್ತಾರ. ವೆಹಿಕಲ್ 12 ಜನ ಸ್ಟಾಫ್, ಸರ್ಕಾರದ 12 ಜನ ಸ್ಟಾಫ್, ಇವೆಲ್ಲ ಸೇರಿಸಿದ್ರೆ ಸುಮಾರು 2 ಕೋಟಿಗೂ ಹೆಚ್ಚು ಹಣ ಆಗೋಗ್ತದೆ. ಜನಗಳು ಮಾತ್ರ